ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುರಾಕೆ ಟ್ರೇಡರ್ಸ್. ನಾವಿವತ್ತು ಬೆಂಗಳೂರು ಟು ಊಟಿ ರೈಡ್ ಹೊಟ್ಟಿದ್ದೀವಿ. ಫ್ರೆಂಡ್ಸ್ ಎಲ್ಲ 9ರಲ್ಲಿ ಜಾಯ್ನ್ ಆದ್ವಿ. ಲಗೇಜ್ ಎಲ್ಲ ಕಟ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಹಂಗೆ ಇವತ್ತು ನವಂಬರ್ 1 ಇತ್ತು ಅಲ್ವಾ, ಹುಡುಗರೆಲ್ಲ ಗಾಡಿಗೆ ಫ್ಲಾಗ್ ಕೊಟ್ಕೊಂಡು ಮಿಂಚಿಸ್ತಿದ್ದಾರೆ. ನಮ್ಮ ಕನ್ನಡ ಹಬ್ಬ ಅಂದ್ರೆ ಒಂಥರ ಏನೋ ತುಂಬ ಖುಷಿ ಆಗುತ್ತೆ, ಅದೊಂಥರ ಫೀಲೇ ಬೇರೆ. ಓಕೆ ನಡೀರಿ ಫ್ರೆಂಡ್ಸ್, ಹೋಗೋಣ. ಹಾಗೆ ಬೆಂಗಳೂರು ಮೈಸೂರು ಹೈವೇ ಫಸ್ಟ್ ಹಾಲ್ ಹತ್ರ ತಿಂಡಿಗೆ ಅಂತ ನಿಲ್ಲಿಸಿದ್ದು ಹೋಟೆಲ್ ಶಿವದರ್ಶಿನಿ ಅಂದ್ಬಿಟ್ಟು. ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಸ್ವಲ್ಪ ಹೊಟ್ಟೆ ಶುರು ಆಗ್ತಿತ್ತು, ಅದರಿಂದ ಇಲ್ಲೇ ನಿಲ್ಸೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಫುಲ್ ಮೀಲ್ಸಾ? ಹೊಟ್ಟೆ ತುಂಬ ಊಟ ಮಾಡಿ. ಎಲ್ಲ ತಿಂಡಿ ಮಾಡ್ತಾಯಿದ್ದೀವಿ. ಇಲ್ಲಿಂದ ಮಂಡ್ಯಕ್ಕೆ ಹೋಗ್ಬಿಡ್ಬೇಕು. ಮಂಡ್ಯದಿಂದ ನಮ್ಮ ಫ್ರೆಂಡ್ಸ್ ಇಬ್ಬರು ಇದ್ದಾರೆ, ಅವ್ರನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ಇದು ಚನ್ನಪಟ್ಟಣ ನಿಯರ್ ರೈಲ್ವೆ ಕ್ರಾಸಿಂಗು. ಇಲ್ಲಿಗೆ ಬಂದು 10 ನಿಮಿಷ ಆಗಿತ್ತು, ಕೊನೆಗೂ ಟ್ರೈನ್ ಬಂತು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ವ್ಯೂ. ಕನ್ನಡ ನಾಡೆಂದರೆ ಸ್ನೇಹದ ತೌರೂರಿದು, ಮಾತೆಯ ಕಾಪಾಡುವ ವೀರರ ತಾಯ್ನಾಡಿದು. ಪ್ರೀತಿಯಲ್ಲಿ ಭಾಷೆಯು, ನೀತಿಯಲ್ಲಿ ದೈವವು, ರೀತಿ ನೀತಿ ಮೀರಲು ಕೈಯ ಕಟ್ಟಿ ನಿಲ್ಲೆವು, ಸೇರಿ ಹೋರಾಡುವ. ಫೈನಲಿ ಮಂಡ್ಯ ರೀಚ್ ಆದ್ವಿ. ನಮ್ಮ ಊರಿಗೆ ಬಂದರೆ ಏನೋ ಒಂಥರ ಖುಷಿ ಅಲ್ವಾ. ಇವ್ರ ಹೆಸರು ಮಧು ಅಂದ್ಬಿಟ್ಟು. ಹಾಗೆ ಹಿಂದೆಗಡೆ ಅಡ್ಗುಂಡಿ ಬೋರ ಅಂದ್ಬಿಟ್ಟು. ಇವನ್ನ ಯಾವ ಗಾಡಿಗೆ ಹಾಕ್ಬೇಕು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಈಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಆನ್ ದ ವೇ ಕಾರ್ ಮ್ಯೂಸಿಯಂ ಸಿಗುತ್ತೆ, ಪಯಣ ಅಂತ. ಫೈನಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿ ಪಯಣ ಕಾರ್ ಮ್ಯೂಸಿಯಂ ಅಥವಾ ವಿಂಟೇಜ್ ಮ್ಯೂಸಿಯಮ್ಮು. ಇದೇ ಬೈಕ್ ಪಾರ್ಕಿಂಗು, ಇಲ್ಲೇ ಬೈಕ್ ಪಾರ್ಕಿಂಗ್ ಮಾಡೋದು. ಎಷ್ಟು ದೊಡ್ಡದಾಗಿದೆ ಪ್ಲೇಸು. ಇದು ಹೈವೇ ಪಕ್ಕನೇ ಇರೋದ್ರಿಂದ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ತುಂಬ ದೊಡ್ಡದಿದೆ ಜಾಗ ಮಾತ್ರ. ನಮ್ಮದು ಬೈಕು ಫ್ರೀ ಇತ್ತು, ಕಾರ್ದು ಏನೋ ಗೊತ್ತಿಲ್ಲ. ನಮಗಂತೂ ಬೈಕ್ ಯಾವುದೇ ಥರ ಪಾರ್ಕಿಂಗ್ ಚಾರ್ಜ್ ತೊಗೊಂಡಿಲ್ಲ. ಕಾರು ಅದೇ ಥರ ಕಾರ್ದೇನೋ ಕಾರ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಬೈಕ್ ಮತ್ತು ನಮ್ಮದು ಫ್ರೀ ಇತ್ತು, ಹಾಗೆ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ಗ್ರೂಪಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಎಲ್ಲ ಚೆನ್ನಾಗಿದೆ. ತುಂಬ ಜನನೂ ಬಂದಿದ್ದಾರೆ. ವೀಕೆಂಡ್ ಇದ್ರಿಂದ ತುಂಬ ಜನ ಇದ್ದಾರೆ. ಇನ್ನು ಮುಂದೆ ದೊಡ್ಡದಾಗಿ ಕಾಣ್ತಿದೆ ನೋಡಿ, ಅದೇ ಒಳಗಡೆ. ಎಲ್ಲ ಖುಷಿಯಿಂದ ಹೋಗ್ತಾ ಇದ್ದೀವಿ. ಜಾಗ ಮಾತ್ರ ತುಂಬ ದೊಡ್ಡದಿದೆ. ಪ್ಲಾನ್ ಮಾಡಿ ಕಟ್ಟಿರೋ ಥರನೇ ಇದೆ, ತುಂಬ ದೊಡ್ಡದಿದೆ. ಪಾರ್ಕಿಂಗ್ ಸ್ಪೇಸ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ನೀವು ಆನ್ ದ ವೇ ಮೈಸೂರಿಗೆ ಹೋಗೋ ಕಡೆ ಇದು ಬಂದು ವಿಸಿಟ್ ಮಾಡ್ಕೊಂಡು ಹೋದ್ರು ತುಂಬ ಚೆನ್ನಾಗಿದೆ ಪ್ಲೇಸು. ಹಾಗೆ ಇಲ್ಲೇ ಎಂಟ್ರಿ ಆಗ್ತಾ ಇದ್ದೀವಿ. ಇದು ರೈಟ್ ಸೈಡಲ್ಲಿ ನೋಡಿ ಒಂದು ಗಾರ್ಡನ್ ಥರ ಬರುತ್ತೆ. ಗಾರ್ಡನ್ ಥರ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಹಾಗೆ ಮುಂದೆ ಇದೆ ನೋಡಿ, ಎಂಟ್ರಿ ಆಗಿದ್ದೀವಿ ಒಳಗಡೆ. ಇಲ್ಲಿ ಟಿಕೆಟ್ ತಗೋತಾ ಇದ್ದೀವಿ. ಒಬ್ರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ, ಒಬ್ರಿಗೆ 50 ರೂಪೀಸ್ ಇರುತ್ತೆ. ತುಂಬ ಜನ ಇದ್ದಾರೆ ಅಲ್ಲಿ. ಆ ಕಡೆ ಲೆಫ್ಟ್ ಸೈಡಲ್ಲಿ ಒಂದಿದೆ ಫೋಟೋ ತಗೊಳಕ್ಕೋ ಜಾಗ, ತುಂಬ ಚೆನ್ನಾಗಿದೆ ಇಲ್ಲಿ. ಒಳಗಡೆ ಬಂದ್ವಿ ನೋಡಿ. ಆಗಿನ ಕಾಲದ್ದು ಮರದ ಚಕ್ರಗಳು ಎಲ್ಲಿಂದ ಯಾವ ಥರ ಸ್ಟಾರ್ಟ್ ಆಯಿತು ಅನ್ನೋದು
ಹಾಗೆ ಚಕ್ರದಿಂದ ಯಾವ ಥರ ಬಂದು ಇಲ್ಲಿ ಗಾಡಿಗಳು ನೋಡ್ತಾ ಇರ್ತೀರ ನೀವು, ಈ ಕುದುರೆ ಓಡಿಸೋದು ಗಾಡಿಗಳಿಂದ ಹಿಡಿದು ಅದೇನೋ ಟಾಂಗ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ ಅಷ್ಟು ಕ್ಲಿಯರಾಗಿ. ಅಲ್ಲಿಂದ ಕೊನೆಗೆ ಸ್ಟಾರ್ಟ್ ಆಗಿ ಇದು ಈಗಿಂದ ಜನ್ರೇಷನ್ ನೋಡಿ ಗಾಡಿ ಇದೆ. ಊರ ಕಡೆ ನಮ್ಮೂರು ಹಳ್ಳಿ ಕಡೆ ಈಗಲೂ ಬಳಸ್ತಾರೆ ಇದು ಯಾವುದೂ ಇರೋಲ್ಲ. ಹಾಗೆ ಕಾರ್ಗಳು ಅಷ್ಟೇ, ಎಲ್ಲ 60-70 ವರ್ಷದ ಕಾರ್ಗಳು ಈಗಲೂ ಹೆಂಗಿದೆ ಅಂದರೆ ಈಗಲೂ ಫ್ರೆಶ್ ಆಗಿದೆ, ಒಂಥರ ಹೊಸ ಗಾಡಿ ಥರ ನೋಡೋಕ್ಕೆ. ಆಗಿನ ಕಾಲದಲ್ಲೇ 170-80 ವರ್ಷದ ಕಾರ್ಗಳು ಇಲ್ಲಿ ಇರೋದು ನೋಡಿ ಯಾವ ಥರ ಇದೆ. ತುಂಬ ಚೆನ್ನಾಗಿದೆ, ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬೈಕ್ಗಳು ಅಷ್ಟೇ, ಲೂನಾಯಿಂದ ಹಿಡಿದು ಚೇತಕ್ಕಿಂದ ಹಿಡಿದು ಇನ್ನೂ ತುಂಬ ಬೇರೆ ಬೇರೆ ಥರ ಗಾಡಿಗಳೆಲ್ಲ ಇಲ್ಲಿ ತುಂಬ ಇದ್ದಾವೆ. ಎಲ್ಲ 20-40-50 ವರ್ಷದ ಗಾಡಿಗಳೇ ಇರೋದಿಲ್ಲಿ, ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೊಂದು ರಾಯಲ್ ಎನ್ಫೀಲ್ಡು ಇದೆ ನೋಡಿ, ನ್ಯೂ ಮಾಡಲ್. ಇದು ಓಲ್ಡ್ ಮಾಡಲು ರಾಯಲ್ ಎನ್ಫೀಲ್ಡ್ ಯಾವ ಥರ ಕಾಣಿಸಿದೆ ನೋಡಿ ಆ ಥರ. ಮತ್ತು ನನ್ನ ಆರ್ಟ್ ಫೇವ್ರೇಟು RX ಯಮ ಕೂಡ ಅಲ್ಲೇ ಹೋಯ್ತು. ಮತ್ತೆ ಗಾಡಿನ ಮತ್ತೆ ನೋಡಬೇಕು ಅನಿಸ್ತಿದೆ ನೋಡಿ, ಮತ್ತೆ ತೋರಿಸ್ತೀನಿ ನೋಡಿ ನಿಮಗೆ. ಈ ಗಾಡಿಯಲ್ಲಿ ಹೋಗ್ತಾ ಇದ್ರಂತೂ ಹುಡುಗಿರೆಲ್ಲ ತಿರುಗಿ ನೋಡಬೇಕು ನಮ್ಮನ್ನ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟು. ಕಾರ್ ಮ್ಯೂಸಿಯಂ ಮುಗಿಸ್ಕೊಂಡು ಮೈಸೂರಿಗೆ ಬಂದ್ವಿ. ಹಾಗೆ ಇಲ್ಲಿ ಚರ್ಚ್ ಹತ್ರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ವಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಸಕ್ಕತ್ತಾಗಿದೆ ಚರ್ಚ್ ಮಾತ್ರ. ನಮ್ಮ ಹುಡುಗ ಬಾರೋ ಇಲ್ಲಿ ಗ್ರೂಪಲ್ಲಿ ಫೋಟೋ ತಗೊಳ್ಳೋಣ ಅಂದರೆ ಏನು ಮಾಡ್ತಿದ್ದಾನೆ ನೋಡಿ. ನನ್ನ ಹತ್ರ ಜೂಮ್ ಕ್ಯಾಮ್ರಾ ಇದ್ದಿದ್ರೆ ಇದನ್ನೆಲ್ಲ ಶೂಟ್ ಮಾಡ್ಬೋದಿತ್ತು. ನೋಡಿ ಯಾವ ಥರ ಫೋಟೋ ತೆಗಿತಾ ಇದೆ ನೋಡಿ, ಯಾವ್ಯಾವ ಥರ ಆ್ಯಂಗಲೆಲ್ಲ ತೆಗಿತಾ ಇದೆ ನೋಡಿ. ಇವನು ಫೋಟೋ ತೆಗಿಯೋದಕ್ಕೆ ಅವರು ನಗ್ತಾ ಇದ್ದಾರೆ. ಇವ್ರು ಫೋಟೋ ತೆಗಿಯೋದು ನೋಡ್ಬಿಟ್ಟೆ ನಗ್ತಾ ಇದ್ದಾರೆ. ನಮ್ಮದು ಈ ಥರ ಒಂದು ದಿವಸನೂ ತೆಗಿಲಿಲ್ಲ. ಬಡಿಯ ಇದೆ ನೋಡಿ, ಹುಡುಗಿರು ಕರೆದ್ರು ಅಂತ ಓಡೋಗಿದ್ದಾನೆ. ಬಾರೋ ಗ್ರೂಪಲ್ಲಿ ತಕ್ಕೊಳ್ಳೋಣ ಅಂದರೂ ತೆಗಿಲಿಲ್ಲ. ನೋಡಿ ಕರೆದ್ರು ಅಂತ ಓಡೋಗಿರೋದು. ನಾವೆಲ್ಲ ಹುಡುಕ್ತಾ ಇದ್ರೆ ಇವನು ಇಲ್ಲಿ ಬಂದು ಫೋಟೋ ತೆಗಿತಾ ಇದ್ದಾನೆ. ಅಲ್ಲಲ್ಲ ನೋಡಿ, ಕಳ್ಳ ಬಂದಂಗೆ ಬರ್ತಾವನೆ.